ಎಲ್ಲ ನಮ್ಮ ರಾಜ್ಯದ ಜನತೆಗೆ ನಮಸ್ತೆ. ನನ್ನ ಹೆಸರು ಜಯಂತ್ ಟಿ. ಇವತ್ತು ತಾರೀಕು 17/4/2026. ನಾನು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನಬಾಗಿಲು ರಾಧಮ್ಮ ಹಾಗೂ ಮುತ್ತುಸ್ವಾಮಿ ಅವರೊಂದಿಗೆ ಇದ್ದೇನೆ. ಇಡೀ ರಾಜ್ಯದ ಜನತೆಗೆ ಗೊತ್ತಿರುವ ವಿಷಯನೇ, ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನಬಾಗಿಲು ರಾಧಮ್ಮ ಮುತ್ತುಸ್ವಾಮಿ ಅವರಿಗೆ ಯಾವ ರೀತಿಯಲ್ಲಿ ಕಡಬ ಕಂದಾಯ ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರರು ಸೇರಿ ಪ್ರತಿಯೊಬ್ಬರು ಅಧಿಕಾರಿಗಳು ಸೇರಿ ಯಾವ ರೀತಿಯಲ್ಲಿ ಅನ್ಯಾಯ ಮಾಡಿದ್ದಾರೆ, ಇದಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದೀವಿ ಎಂಬುದು ಗೊತ್ತಿರುವ ವಿಷಯನೇ. 13/11/2024 ಬೆಳಿಗ್ಗೆ ಜಾವ ಏಕಾಏಕಿ ಇಲ್ಲಿ ಬಂದು ಇವರ ಮನೆಯನ್ನು ಒಡೆದಾಕಿರೋದು. ಅವತ್ತು ನಮಗೂ ಗೊತ್ತಿರಲಿಲ್ಲ, ನನಗೆ ಅವತ್ತು ಇವರ ಹೆಸರಲ್ಲಿ ಇದೆಯಾ ಇಲ್ಲೋ ಅಂತ ನನಗೆ ಡೌಟ್ ಇತ್ತು. ಆ ನಂತರ ಮನೆಯನ್ನು ನೆಲಸಮ ಮಾಡಿದವರ ಮನೆ ಯಾರ್ದು ಎಂಬುದು ಖಾತ್ರಿಪಡಿಸುವ ಉದ್ದೇಶದಿಂದ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರವಾಗಿ ಕಡಬ ಮೆಸ್ಕಾಂ ಇಲಾಖೆಯಿಂದ ವಿದ್ಯುತ್ ಸಂಪರ್ಕ ಕಡಿತ ಮಾಡಿರುವಂಥ ಮನೆಯ ಡೀಟೇಲ್ ಕೇಳುವಾಗ ರಾಧಮ್ಮ ಎಂಬುದು ಬಂತು. ಅವರೇನ ಬಂದಿರೋದು ರೇಣುಕಾ ಎಂಬುವರ ಮನೆಯನ್ನು ಒಡೆದಾಕ್ಲಿಕ್ಕೆ ಬಂದು ಒಡೆದಾಕಿರೋದು ರಾಧಮ್ಮ ಅವರ ಮನೆ. ಯಾರೋ ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಏನೋ ಒಂದು ಅರ್ಜಿ ಹಾಕಿದ್ದಾರೆ ಅಂತ ಹೇಳಿದ್ರು. ಅದು ಇವರ ಹೆಸರಲ್ಲಿ ಅಲ್ಲ, ರೇಣುಕಾ ಎಂಬುವರ ಹೆಸರಲ್ಲಿ. ಆ ವಿಷಯದಲ್ಲಿ ತಹಸೀಲ್ದಾರ್ ಬರಬೇಕಾದರೆ ರೇಣುಕಾ ಮನೆ ಇದೆ ಇಲ್ವಾ ಅಂತ ಬಂದು ಒಂದು ವಿಚಾರಣೆ ಮಾಡಬೇಕಿತ್ತು. ಇದು ಹೌದಾ ಅಲ್ಲವಾ, ಈ ಮನೆಗೆ ಯಾವುದಾದ್ರೂ ನೋಟಿಸ್ ಕೊಡುವ ವ್ಯವಸ್ಥೆ ಮಾಡಬೇಕಿತ್ತು. ಇದು ಏನೂ ಇಲ್ಲದೆ ಏಕಾಏಕಿ ಯಾವುದೋ ಪ್ರಭಾವಿ ವ್ಯಕ್ತಿಯ ಹಣದ ಆಸೆಗೆ ಗೊತ್ತಿಲ್ಲ, ಇನ್ನೊಂದು ಆಸೆ ಗೊತ್ತಿಲ್ಲ, ಒಳಗಾಗಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಕಾನೂನನ್ನು ಉಲ್ಲಂಘನೆ ಮಾಡಿ ಸರ್ವೋಚ್ಚ ನ್ಯಾಯಾಲಯದ ಎಲ್ಲ ನಿಯಮಗಳನ್ನು ಒಬ್ಬ ವ್ಯಕ್ತಿಗೆ ಬದುಕಬೇಕಾದ್ರೆ ಏನೆಲ್ಲ ನ್ಯಾಯಾಂಗ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಏಕಾಏಕಿ ಬಂದು ಮನೆ ಹೊಡೆದು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅವತ್ತು ಮಳೆ ಬರ್ತಾ ಇತ್ತು, ಆ ನಂತರ ಅದೇ ತರನೇ ಆ ನಂತರ ಒಂದು ಶೆಡ್ ಕಟ್ಟಿ ಶೆಡ್ಡಲ್ಲಿದ್ದಾರೆ. ಮಳೆ ಬಂದ್ರೆ ಗೊತ್ತಾಗ್ತದೆ ಕಷ್ಟ ಎಷ್ಟಂತ. ಒಂದು ಕರೆಂಟ್ ಇಲ್ಲ, ಒಂದು ನೀರಿಲ್ಲ. ನೀರು ಯಾರೋ ಒಬ್ಬರು ಕೊಡ್ತಾ ಇದ್ರು, ಅದಕ್ಕೂ ಯಾರೋ ಒತ್ತಡ ಹಾಕಿ ಆ ನೀರು ಕೊಡುವುದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಇವರು ಎಲ್ಲಿಂದಲೂ ಒತ್ತು ತರ್ತಾ ಇದ್ದಾರೆ. ಆ ಸಮಯ ನಿಮ್ಮ ವಿಷಯ ಏನೇ ಇರಲಿ ಸ್ವಾಮಿ, ಇವರಿಗೆ ಪೈಪ್ ಲೈನ್ ಹೋಗಿದೆ, ಪಂಚಾಯತ್ ಒಂದು ನೀರಿನ ವ್ಯವಸ್ಥೆ ಕೊಡಬಹುದಲ್ಲ, ಇದನ್ನು ಕೊಡ್ತಾ ಇಲ್ಲ ಇವರು. ಇವರು ಏನೇ ಮಾಡಿದರೂ ಆಗ್ಬೋದು, ಇಲ್ಲಿಂದ ಇವರು ಓಡಿಸಬೇಕು ಒಂದೇ ಹಠ. 123 ಸರ್ವೆ ನಂಬರು, 3000 ಎಕರೆ ಇದೆ. ಇದು ಸರ್ಕಾರಿ ಭೂಮಿ ಆಗಿರುತ್ತದೆ. ಇವರೊಂದು 2012 ಹಿಂದೆ ನಂತರ ಇಲ್ಲಿ ಬಂದು ವಾಸವಾಗಿರುವರು. ಇವರ ಮಗಳು ರೇಣುಕಾ ಅವರು 2012ರಲ್ಲಿ ಇಲ್ಲೇ ಶಿವಾಜಿಯಲ್ಲಿ ಬಂದು ವಾಸವಾಗಿದ್ದರು. ಅವರಿಗೆ ಅಲ್ಲಿ ಆಧಾರ್ ಕಾರ್ಡು ಇದೆ, ರೇಷನ್ ಕಾರ್ಡು ಇದೆ, ಎಲ್ಲ ಇದೆ. ನಿಮಗೆ ಅದರಲ್ಲೇ ಗೊತ್ತಾಗಿರ್ಬೋದು ಇವರ ಅಪ್ಪ ಯಾವ ಬಂದಿರ್ಬೋದು ಅಂತ. ಅವರು ಬಂದ 1 ವರ್ಷ ನಂತರ ಬಂದು ಈ ಜಾಗವನ್ನು ತಗೊಂಡಿರೋದು. ಇದು ಕೃಷಿ ಮಾಡ್ಕೊಂಡಿದ್ರು. ಯಾರೋ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಯಾವನೋ ಒಬ್ಬ ಬೆಳ್ತಂಗಾಡಿಯಿಂದ ಬಂದು ಹಾಕಿದ್ದಾರೆ. ಅವ ಹೇಳ್ತಾ ಇದ್ದೇನೆ ಮರಗಳಿದೆ, ಮರಗಳನ್ನೆಲ್ಲ ಕಡಿದು ಹಾಕಿದ್ದಾರೆ ಅಂತ. ನ್ಯಾಯಾಲಯಕ್ಕೆ ಕೊಡುವಾಗಲಾದ್ರೂ ಒಂದು ದಾಖಲೆ ಕೊಡ್ಬೋದಿತ್ತಲ್ಲ, ಒಂದು 4 ವಿಡಿಯೋಸ್ ಫೋಟೋಸ್ ಎಲ್ಲ ಕೊಡ್ಬೋದಿತ್ತಲ್ಲ. ಇಲ್ಲ, ಮರಗಳನ್ನ ಕಡಿದಾಕಿದೆ ಅಂತ ಹೇಳೋ ಏಕಾಏಕಿ ಹೋಗಿ ನೀವು ನ್ಯಾಯಾಲಯಕ್ಕೆ ಹೋಗಿ ಮೊರೆ ಹೋಗುವುದ, ಅದು ಅರಣ್ಯ ಇಲಾಖೆಗೆ ದೂರು ಕೊಟ್ಟುಬಿಟ್ಟು ಹೌದು ಈ ತರ ಮರಗಳನ್ನು ಕಟ್ಟು ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲೆ ಮಾಡಿಸ್ಬೇಕಾ? ಆನಂತರ ನೀವು ಹೋಗ್ಬೇಕಿತ್ತಾನೆ. ಇದು ಯಾವುದೂ ಇಲ್ಲ, ಯಾವುದೇ ಪ್ರಕರಣ ದಾಖಲಾಗಿಲ್ಲ, ಯಾವುದೇ ಮರ ಕಡಿದಿಲ್ಲ. ಇಲ್ಲಿ ರಬ್ಬರ್ ಗಿಡ ಇತ್ತು, ಅದನ್ನು ಅವ್ರು ಸಾಕ್ತಾ ಇದ್ರು, ಅವಳು ಬೆಳೆ ಬೆಳೀತಾ ಇದ್ರು. ಇದು ಯಾವುದೂ ಇಲ್ಲದೆ ಏಕಾಏಕಿ ಬಂದು ನೆಲಸಮ ಮಾಡಿ ಇದರ ಹೋರಾಟ ಮಾಡ್ತಾ ಇದ್ದೆ ನಾನು. ಡಿಸೆಂಬರ್ 24, 2025 ಪುತ್ತೂರು ಎಸಿ ಕಚೇರಿ ಮುಂಭಾಗದಿಂದ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ. ಜನವರಿ 6ನೇ ತಾರೀಕು ನಮಗೆ ಪುತ್ತೂರು MLA ಅಶೋಕ್ ರೈ ಅವರು ಬಂದು ಹೇಳಿದ್ರು. ಹಾಗೂ ಎಸಿ ಅವರಿಗೆಲ್ಲ ಮಾತಾಡಿಸಿ ಒಂದು 6 ದಿನ 7 ದಿನ ಅಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೆ. ಬಂದು ಹೇಳಿದ್ರು, ಇಲ್ಲ ನಾವು ಇದ್ದೀವಿ, ನಿಮಗೆ ಕೊಡಿಸ್ತೀವಿ ಅಂತ ಹೇಳಿ ಎಸಿ ಎಲ್ಲ ಬಂದು ಮಾತು ಕೊಟ್ಟು ಹೋದ್ರು. ಅದರ ಪ್ರಕಾರವಾಗಿ ಎಸಿ ನ್ಯಾಯಾಲಯದಿಂದ ಒಂದು ಆದೇಶ ಮಾಡಿದ್ದಾರೆ, ಇಲ್ಲಿ ವಾಸವಾಗಿದ್ದರೆ ಇವರಿಗೆ ಕೊಡಬೇಕಂತ ಹೇಳಿ ಕಡಬ ತಹಸೀಲ್ದಾರಿಗೆ ಅದರ ಒಂದು ಆದೇಶ ಪತ್ರವನ್ನು ಕಳಿಸಿದ್ದಾರೆ.
ಆದ್ರೆ ಇಂದಿನ ತನಕ ಇವರಿಗೆ 94CL ಆಗಲಿ ಅಕ್ರಮ ಸಕ್ರಮದಲ್ಲಿ ಮನೆ ಕೊಡುವ ಕೆಲಸನ ಮಾಡ್ತಾ ಇಲ್ಲ ಕಡಬ ತಹಸೀಲ್ದಾರರು ಹಾಗೂ ಅವರ ತಂಡದವರು. ಇಲ್ಲಿ ಬಂದು ಯಾರು ವಾಸ ಇಲ್ಲ ಅಂತ ಬರೆದುಕೊಂಡು ಹೋಗ್ತಾ ಇದ್ದಾರೆ. ಅವರ ಯೋಗ್ಯತೆಗೆ ನಾವಿಲ್ಲಿ ಬಂದಿದ್ದೇವೆ, ಇಲ್ಲಿ ಇದ್ರು ಈ ತರ ವಾಸವಾಗಿದ್ರು ನಾವೇ ಮನೆ ಹೊಡೆದಾಕಿ ಅಂತ ಬರೆದ ಯೋಗ್ಯತೆ ನಿಮಗಿಲ್ಲ. MLA ಅವರು ಫೋನ್ ಮಾಡಿದರೆ ತಹಸೀಲ್ದಾರ್ ಎತ್ತಲ್ಲ, ಯಾರು ಎತ್ತಲ್ಲ ಅಂತ. MLA ಅವರ ಮಾತಿಗೆ ಒಂದಿಷ್ಟು ಬೆಲೆನೇ ಕೊಡ್ತಾ ಇಲ್ಲ. ಅದು ಅಲ್ಲ, ಇಲ್ಲಿಯ ಮಾಜಿ MLA ಎಲೆಕ್ಷನ್ ನಿಂತಿರೋ ಕಾಂಗ್ರೆಸ್ ನಿಂತಿರೋ ಕೃಷ್ಣಪ್ಪ ಅವರು 1-2-3 ಸರಿ ಮಾತಾಡಿಸಿದ್ರು. ಇವ್ರನ್ನು ಕಳಿಸಿದ್ರು ಹೋಗಿ ಮಾಡಿಕೊಡ್ತಾರಂತ ಹೇಳಿ, ಅದಕ್ಕೂ ಬೆಲೆ ಕೊಡ್ತಾ ಇಲ್ಲ. ಯಾರ ಒಂದು ಮಾತಿಗೂ ಬೆಲೆ ಕೊಡದೆ ನಂದೇ ಒಂದು ಆಡಂಬರ ನಂದೇ ಒಂದು ಕಾನೂನು, ನಾನು ಏನ್ ಬೇಕಾದ್ರೂ ಮಾಡಬಹುದು ಎಂಬ ಚಿಂತೆಯಿಂದ ಕಡಬ ತಹಸೀಲ್ದಾರರು ತನ್ನ ಒಂದು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ. ಕೃಷ್ಣಪ್ಪ ಅವರು ಹೇಳಿದ್ದಾರೆ ಅಂತ ಹೇಳಿ ಕಳಿಸಿದಾರೆ. ಅವರು ಯಾರೇ ಕೃಷ್ಣಪ್ಪ ಅವರು? ಕೃಷ್ಣಪ್ಪ ಅವರನ್ನ ಕಳಿಸ್ತೀರಾ? ಅವರಿಂದ ಫೋನ್ ಮಾಡಿ ಬಯಸ್ತೀರಾ? ಇನ್ನು ಇಲ್ಲಿ ಬಂದ್ರೆ ನಿಮ್ಮನ್ನ ಅಲ್ಲಿಂದ ಗಡಸ್ ಓಡಿಸ್ತೀವಂತ ಈ ರೀತಿಯಲ್ಲಿ ದಮ್ಮಕ್ಕಿ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅಲ್ಲ, ಪುತ್ತೂರು MLA ಫೋನ್ ಮಾಡಿ ಎತ್ತಲ್ಲ ಅಂತ ಹೇಳಿ ಅದು ನನ್ನ ಇಷ್ಟ. ಈ ರೀತಿಯಲ್ಲಿ ದಮ್ಮಕ್ಕಿ ಹಾಕುದಾ? ಅವ್ರು ಯಾರು ಹೇಳಲಿಕ್ಕೆ, ಅವ್ರು ಯಾರು ಕೇಳಲಿಕ್ಕೆ ಅಂತ? ಏನು, ಯಾರು ಜಯಂತನ ಕರ್ಕೊಂಡು ಬರ್ತೀರಾ? ಸಂಚಾರ ಸ್ಟುಡಿಯೋನ ಕರ್ಕೊಂಡು ಕೇಳ್ತಾ ಇದ್ದೀರಲ್ಲ ನೀವು. 94CL ನಾನು ಕೊಟ್ಟಿದ್ದೀನಿ, ನೀವು ತಾಕತ್ತ ತೆಗಿರಿ ಅಂತ ಕೇಳ್ತಾ ಇದ್ದೀರಲ್ಲ. ಇದೇನಾ ಕಡಬ ತಹಸೀಲ್ದಾರ್ ನೀವು ಮಾಡ್ತಾ ಇರೋ ಕೆಲಸ? ನಾನು ಒಳ್ಳೆ ರೀತಿಯಲ್ಲಿ ನಿಮಗೆ ಹೇಳಿದೆ. ನಾನು ನೋಡಿ, ಮನೆ ಕೊಟ್ಟುಕೊಳ್ಳಿ, ಯಾರಿಗೂ ತೊಂದರೆ ಕೊಡಲ್ಲ, ನೀವು ನಿಮ್ಮಷ್ಟೇ ಎಲ್ಲ ಬದುಕಿ ಅಂತ. ಇನ್ನು ನಾವು ಬಿಡುವ ಅಂದಾಜು ಕಾಣಿಸ್ತಾ ಇಲ್ಲ, ನಾವು ಬಿಡೋದು ಇಲ್ಲ. ನೋಡಿ, ಇವಾಗಲೇ ಇವರು ಡಿಸೈಡ್ ಮಾಡಿದ್ದಾರೆ, ಮೇ ತಿಂಗಳು 4ನೇ ತಾರೀಕು 2026 ಎಲ್ಲಿ ಪುತ್ತೂರು AC ಕಚೇರಿಯಲ್ಲಿ ಎಲ್ಲಿ ಕೂತಿದ್ದೀವಿ ಅದೇ ಜಾಗದಲ್ಲಿ ಮುಂದಿನ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ಮುಂದಿನ ಮೇ 4ನೇ ತಾರೀಕು 2026 ಸೋಮವಾರ ನಾವು ಯಾರೆಲ್ಲ ಕೂತಿದ್ದೀವಿ ಅಷ್ಟೇ ಜನ ತಿರುಗಿ ಅಲ್ಲಿ ಧರಣಿ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. MLA ಅವರೇ, ತಾವು ಹೇಳಿದಿರಿ, ಮಾತು ಕೊಟ್ಟಿದ್ದೀರಿ, ನಿಮ್ಮ ಮಾತಿಗೆ ಒಂದಿಷ್ಟು ಬೆಲೆಯನ್ನು ಕೊಡ್ತಾ ಇಲ್ಲ ಅಧಿಕಾರಿಯವರು. ತಾವು ಹೇಳಿದಿರಿ, ನಾನು ಬರ್ತೀನಿ ನಿಮ್ಮೊಂದು ಹೋರಾಟಕ್ಕೆ ಅಂತ. ಮುಂದಿನ ದಿನ ನಮ್ಮೊಂದಿಗೆ ಹೋರಾಟಕ್ಕೆ ಬನ್ನಿ, ನೊಂದವರಿಗೆ ನ್ಯಾಯ ಕೊಡಿಸಿ. ಈಗಾಗಲೇ ನೋಡ್ತಾ ಇದ್ರೆ ಕಾನೂನು ಯಾವ ರೀತಿಯಲ್ಲಿ ಇದೆ ಅಂತ. ತಪ್ಪು ಮಾಡಿದರೆ ಶಿಕ್ಷೆ ಆಗ್ತಾ ಇದೆ, ನೋಡ್ತಾ ಇರಿ. ತಪ್ಪು ಮಾಡಿದರೆ ನೀವು ತಪ್ಪನ್ನು ತಪ್ಪೆಂದು ಹೇಳಿ, ತಪ್ಪನ್ನು ಒಪ್ಕೊಳ್ಳಿ. ನೀವು ಅದೊಟ್ಟು ಈ ಬಡವರನ್ನು ಬೀದೆ ತಂದು ನಾನೇನ ಸಾಧನೆ ಮಾಡುವೆ ಅಂತ ಹೇಳಿದ್ರೆ ಬೇಲ್ಕೊಂಡು ನಡೆಯೋದೇ ಇಲ್ಲ. ಈ ಒಂದು ಮಾತನ್ನು ಈ ಮೂಲಕ ತಮಗೆ ಹೇಳಲು ಇಚ್ಛಾದ್ರೆ ಕಡಬ ತಹಸೀಲ್ದಾರರೇ, ಈಗಾಗಲೇ ಕೇಂದ್ರ ಮಾನವ ಹಕ್ಕು ಆಯೋಗದಿಂದ DC ಅವರಿಗೊಂದು ಪತ್ರ ಬಂತು. 8 ವಾರ ಒಳಗಡೆ ನೀವು ಇದರ ವರದಿ ಕೊಡ್ಬೇಕಂತ ಕೇಳ್ತಾ ಇದ್ದಾರೆ. ನೋಡೋಣ, ಇಲ್ಲೇ ಅಧಿಕಾರಿಯವರಿಗೆ ಯಾರಿಗೂ ತನಿಖೆ ಮಾಡ್ಲಿಕ್ಕೆ ಇರುವಂತ ಒಂದು ಇಂಟ್ರೆಸ್ಟ್ ಮತ್ತೆ ಆ ತನಿಖೆ ರೀತಿ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅಧಿಕಾರಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಇರುವಂತ ತನಿಖೆ ಎಲ್ಲ ಮಾಡ್ತಾ ಇದ್ದೀರಾ, ಮಾಡಿ. ಒಂದಲ್ಲ ಒಂದು ಇದನ್ನು ನಿಮ್ಮ ಬುಡಕ್ಕೂ ಬರ್ತೇವೆ, ನೋಡ್ತಾ ಇರಿ. ಇವತ್ತಲ್ಲ ನಾಳೆ ಇದನ್ನು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀವಿ. ಪ್ರತಿಯೊಂದು ಕಡೆ ನೋಡ್ತಾ ಇದ್ದೀರಿ, ಮಾಡಿದ ಕರ್ಮ ತಿರ್ಗಾ ನಿಮಗೆ ರಿಟರ್ನ್ ಬಂದೇ ಬರುತ್ತೆ. ಅದು ಅನುಭವಿಸದೆ ಆದಷ್ಟು ಬೇಗಿಂದ ಇವರಿಗೆ ಮನೆ ಕೆಲಸ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಮನೆ ಕೆಳಗೆ ಹಾಕಿದ ಪ್ರತಿಯೊಬ್ಬ ಅಧಿಕಾರಿಯ ಮೇಲೆ ಪ್ರಕರಣ ದಾಖಲಾಗಿ ಆಗುತ್ತೆ, ನೀವು ಮನೆಗೆ ಹೋಗ್ಲೇಬೇಕಾಗತ್ತೆ. ಈ ಮೂಲಕ ಇದನ್ನು ಹೇಳಲು ಇಚ್ಛಾ ಇದ್ದೀನಿ.